ಇಲ್ಲ ಕಣೆ, ಇನ್ನು ಸಿದ್ದಕ್ ಫೋನ್ ಮಾಡಿಲ್ಲ. ಓದ್ಕೊಂತ ಇದ್ದೆ. ನೀನ್ ಹೇಳು. ಮತ್ತೆ ಎಕ್ಸಾಮಿಗೆಲ್ಲ ರೆಡಿನಾ? ನಾನಂತೂ ರೆಡಿಯಪ್ಪ. ಬುದ್ಧಿವಂತೆ, ಗುಣವಂತೆ, ಸಂಸ್ಕಾರವಂತೆ, ಚಿನುಕುರುಳಿ ಈ ಎಲ್ಲಾ ಪದಗಳು ಹೋಲು ಅಂತ ಸೊಸೆ ಅವಳು. ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅದು ಇಷ್ಟೊಂದು ಹೊಗಳ್ಕೊಂಡು. ಅದು ಅದು ಇನ್ಯಾರ ಬಗ್ಗೆ ಇಂದ್ರ? ನಾವಿಬ್ರು ನಿನ್ ಬಗ್ಗೆನೆ ಮಾತಾಡ್ತಿದ್ವಿ. ಮತ್ತೆ ಬುದ್ಧಿವಂತೆ, ಗುಣವಂತೆ, ಸಂಸ್ಕಾರವಂತೆ, ಅದೇನೋ ಇನ್ನೊಂದು ಹೇಳಿದ್ರಲ್ಲ. ಹಾ, ಚಿನ್ಕುರುಳಿ ಅಂತೆಲ್ಲ ಹೇಳ್ತಾ ಇದ್ರಿ. ಹೌದು. ನಿನಗ್ ಬುದ್ಧಿ ಇಲ್ವಾ? ಬೇಕಾದಷ್ಟಿದೆ. ಅದಕ್ಕೆ ನಿನ್ನ ಬುದ್ಧಿವಂತೆ ಅಂದಿದ್ದು. ನಿನಗ್ ಒಳ್ಳೆ ಗುಣನೇ ಇಲ್ವಾ? ತುಂಬಿ ತುಳುಕ್ತಿದೆ. ಅದಕ್ಕೆ ನಿನ್ನ ಗುಣವಂತೆ ಅಂದಿದ್ದು. ನಿನಗ್ ಸ್ವಲ್ಪ ಆದ್ರೂ ಸಂಸ್ಕಾರನೇ ಇಲ್ವಾ? ನಿನ್ನಂತ ಸಂಸ್ಕಾರವಂತೆನ ನಾನು ಇಲ್ಲಿವರೆಗೂ ನೋಡೇ ಇಲ್ಲ. ಅಕ್ಕ, ನೀವ್ ಹೀಗ್ ನನ್ನ ಹೊಗಳ್ತಿದ್ರೆ ನನಗೆ ಆಕಾಶದಲ್ಲಿ ತೇಲಾಡ್ತಿರೋ ಹಾಗಾಗ್ತಿದೆ. ಆದ್ರೆ ಯಾವತ್ತೂ ಆಗ್ದಿರೋದ್ ಇವತ್ತಾಗ್ತಿದ್ಯಲ್ಲ, ಅದಕ್ಕೆ ನನಗ್ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ಏನಿಂದ್ರ ನೀನ್ ಹೀಗೆಲ್ಲ ಹೇಳ್ಬಿಟ್ಟೆ? ನೀನು ನನ್ ಬಗ್ಗೆ ನಿನ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ಯೋ ನನಗ್ ಗೊತ್ತಿಲ್ಲ. ಆದ್ರೆ ನಾನಂತೂ ನಿನ್ನ ನನ್ ಒಡ ಹುಟ್ಟಿದ ತಂಗಿ ಅಂತ ಅನ್ಕೊಂಡಿದ್ದೀನಿ. ಇಂದ್ರ, ಸಾರಿ. ಏನಿಲ್ದೆ ಇರುವಾಗ ಕದ್ದು ಮುಚ್ಚಿ ಅತ್ತೆ ಹತ್ರ ನಿನ್ ಬಗ್ಗೆ ಮಾತಾಡ್ತಿದ್ದೆ. ನನ್ನನ್ನು ಕ್ಷಮಿಸ್ಬಿಡು. ಅಯ್ಯೋ ಅಕ್ಕ, ಪರವಾಗಿಲ್ಲ. ಇದಕ್ಕೆಲ್ಲ ಕ್ಷಮೆ ಯಾಕೆ ಕೇಳ್ತಾ ಇದ್ದೀರಾ? ಆದ್ರೆ ಒಂದೇ ಒಂದು, ಇನ್ಮೇಲೆ ನನ್ನ ಹೊಗಳ್ಬೇಕು ಅಂದ್ರೆ ನನಗ್ ಮುಂಚೆನೆ ಹೇಳಿ. ನಾನು ಏನಾದ್ರೂ ಕುರುಕ್ತೀನಿ ತಗೊಂಬಂದು ಕುತ್ಕೋ ತಿಂತಾ ಇರ್ತೀನಿ, ನೀವ್ ನನ್ನ ದಿನ ಪೂರ್ತಿ ಹೊಗಳ್ತಾ ಇರ್ಬೋದು. ಸರಿನಾ? ಸರಿನಮ್ಮ. ಹಾಯ್ ರಕ್ಷಾ. ಹಾಯ್ ಮೀನಮ್ಮ. ಯಾಕೆ ಲೇಟು? ಹೊತ್ತು ಗೊತ್ತಿಲ್ವಾ ರಕ್ಷಾ ನಿನ್ಗೆ? ಅಯ್ಯ, ಅದಕ್ಕೆ ನಾನೆಲ್ಲ ಲೇಟು? ನಿನ್ಗಲ್ಲ, ಈ ಪ್ರಶ್ನೆ ನಿನ್ ಪಕ್ಕದಲ್ಲಿ ನಿಂತಿದಾರಲ್ಲ ಅವರಿಗೆ. ಲೇಟ್ ಎಲ್ಲ ಆಯ್ತು. ಡೈಲಿ ಬರೋ ಟೈಮ್ಗೆ ಬಂದಿದ್ದೀನಲ್ಲ ರಕ್ಷಾ. ಓ, ಹಾಗಾದ್ರೆ ನಾನು ಜಗಳ ಆಡ್ಬೇಕು ಅಂತ ನಿನ್ನ ಲೇಟ್ ಅಂತಿದ್ದೀನ ರಕ್ಷಾ? ಇದು ಜಗಳ ಅಲ್ದೆ ಮತ್ತಿನೇನು? ಕೆಲಸದಿಂದ ಬಂದಿರೋ ಗಂಡನ್ನ ಸುಸ್ತಾಗಿದ್ಯಾ, ನೀರ್ ಬೇಕಾ, ಕಾಫಿ ಬೇಕಂತ ಸತ್ಕಾರ ಮಾಡ್ಬೇಕು. ಹೀಗೆ ಬೈದು ಮೂಡಾಕ್ ಮಾಡೋದಲ್ಲ ರಕ್ಷಾ. ನಿನ್ಗೆ ಹೇಳ್ತಿರೋದು ಗೊತ್ತಾಗಲ್ಲ ನಿನ್ಗೆ? ಹೌದೌದು, ನಿನಗ್ ಮಾತ್ರ ಮೂಡಿರೋದು, ಅದಕ್ ಮಾತ್ರ ಆನ್ ಆಫ್ ಬಟನ್ ಇರೋದು, ನಮ್ಗೇನಿರಲ್ವಾ? ಈಗಂತದ್ದೇನಾಯ್ತು ಅಂತ ಈ ಕೂಗಾಡ್ತಿದ್ಯಾ ರಕ್ಷಾ? ನೀನ್ ಮಾಡ್ತಾರ ತಪ್ಪು. ಹೌದು ರಕ್ಷಾ, ನಾನ್ ಮಾಡ್ತಿರೋ ತಪ್ಪೆ. ನನ್ ಗಂಡನ್ ನೋಡ್ಬೇಕು, ಒಂದ್ಸತಿ 4 ಮಾತಾಡ್ಬೇಕು, ಸಮಯ ಕಳಿಬೇಕು ಅಂತ ಅನ್ಕೋತಿದ್ದೀನಲ್ಲ, ನನ್ ತಪ್ಪೆ. ಏನ್ ಹೆಂಗಸ್ರಿಗೆ ಮಾತ್ರ ಆಸೆ ಇರೋದಾ? ಗಂಡ್ಮಕ್ಳಿಗೆ ಆಸೆ ಇರಲ್ವಾ? ನೀನ್ ಮಾಡ್ತಾರ ತಪ್ಪು ರಕ್ಷಾ. ಅಷ್ಟ್ ಆಸೆ ಇದ್ರೆ ಕತ್ಲಿಗ್ ಮುಂಚೆ ಬೇಗ ಮನೆಗ್ ಬರ್ಬೇಕು ರಕ್ಷಾ. ಕತ್ಲಕ್ ಮುಂಚೆ ಮನೆ ಸ್ಕೂಲ್ ಮಗು ಅಲ್ಲ ರಕ್ಷಾ. ದಿನ ಪೂರ್ತಿ ಕಾಯ್ಕೊಂಡ್ ಕೂಡಕ್ಕೆ ನನ್ನ ಶಬರಿ ಅಲ್ಲ ರಕ್ಷಾ. ರಕ್ಷಾ, ಸಾಕು, ಇನ್ ಮುಂದೆ ನನ್ ಜೊತೆ ಮಾತಾಡ್ಬೇಡ ರಕ್ಷಾ. ಇದೇ ನನ್ ಕೊನೆ ಮಾತು. ನನ್ ನಿರ್ಧಾರ ಬದ್ಲಾಗಲ್ಲ. ಇನ್ ಮುಂದೆ ನನ್ ಜೊತೆ ಮಾತಾಡ್ಬೇಡ ಅಂದ್ರೆ ಮಾತಾಡ್ಬೇಡ ಅಷ್ಟೇ. ರಕ್ಷಾ, ನನ್ ಮುದ್ದು ಬಂಗಾರ. ಅಯ್ಯಯ್ಯೋ, ಕೋಪ ಮಾಡ್ಕೊಬಿಟ್ಟಿದೆ. ಕೋಪ ಮಾಡ್ಕೊಂಡ್ರು ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತೀಯ ಗೊತ್ತಾ ರಕ್ಷಾ ನೀನು? ಹೌದಾ ರಕ್ಷಾ? ನಾನು ಅಷ್ಟೊಂದು ಕ್ಯೂಟ್ ಆಗಿ ಕಾಣಿಸ್ತೀನಾ? ಕೇಳ್ತೀಯಾ? ನಿನ್ ತರ ಕ್ಯೂಟ್ ಆಗಿರೋದು, ಬೆಲೆ ಬಾಳೋದು ನಮ್ ಇಡೀ ಗಿರಿಜಾ ಸ್ಟೋರ್ಸ್ ಅಲ್ಲೇ ಇಲ್ಲ. ಇನ್ನು ಏನಾದ್ರು ಹೇಳು ರಕ್ಷಾ. ದೇವರೇ ಹೇಳಲೇ, ಇವಳು ಚಂದಿರನ ಕೊನೆ ಮಗಳೇ. ದೇವರೇ ಹೇಳಲೇ, ಇವಳು ಇಂದಿರನ ಊರಿನವಳೆ.
ಅವಾಗಿಂದ ನೋಡ್ತಾ ಇದೀನಿ, ರಕ್ಷಾ 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 ಅಂತ ತಲೆ ತಿಂತಾ ಇದ್ದೀರಾ. ಅಪ್ಪ ಏನ್ ಹೇಳಿದ್ದಾರೆ? ರಕ್ಷಾ, ನೀನ್ ಚೆನ್ನಾಗಿ ಓದ್ಬೇಕು, ಕಲೆಕ್ಟರ್ ಆಗ್ಬೇಕು ಅಂತ ತಾನೆ. ನೀವಿಬ್ರು ಇದೇ ತರ ಡಿಸ್ಟರ್ಬ್ ಮಾಡ್ತಾ ಇದ್ರೆ ಈ ರಕ್ಷಾ, ದ ಗ್ರೇಟ್ ರಕ್ಷಾ, ಓದೋದ್ ಯಾವಾಗ, ಕಲೆಕ್ಟರ್ ಆಗೋದ್ ಯಾವಾಗ? ಅಲ್ಲ, ಚಾಕ್ಲೇಟ್ ತಿಂತ ಇದ್ರು ಅಂತ ಅನ್ಕೊಂಡಿದ್ದೆ. ಕಲೆಕ್ಟರ್ ಹತ್ರ ಇಲ್ಲ ಕಣೆ, ಇನ್ನು ಸಿದ್ದಕ್ ಫೋನ್ ಮಾಡಿಲ್ಲ, ಓದ್ಕೊಂತ ಇದ್ದೆ. ನೀನ್ ಹೇಳು. ಮತ್ತೆ ಎಕ್ಸಾಮಿಗೆಲ್ಲ ರೆಡಿನಾ? ನಾನಂತೂ ರೆಡಿ ಅಪ್ಪ. ಆದ್ರೆ ಕೆಲವರು ಸಸ್ಪೆಂಡ್ ಆಗ್ಬಿಟ್ಟಿದ್ದಾರೆ, ಅವರಿಗೆಲ್ಲ ಎಕ್ಸಾಮ್ ಎಲ್ಲಿರುತ್ತೆ? ಓದ್ಕೊಳ್ಳೋದಿಲ್ಲ, ಏನಿಲ್ಲ, ಬೇರೆಯವ್ರ ಜೀವನ ಹಾಳು ಮಾಡ್ಬೇಕು ಅಷ್ಟೇ ಅವ್ರ ಗುರಿ. ಇಲ್ಲಿ ಯಾರಿಗೂ ಪಾಪ ಪುಣ್ಯ ಅನ್ಬಾರ್ದು ಕಣೆ, ಆಮೇಲೆ ನಮಗೆ ಪಾಪ ಸುತ್ಕೊಳ್ಳುತ್ತೆ. ಕಾಲೇಜಲ್ಲಿ ನನ್ ಬಗ್ಗೆ ಕೆಟ್ಟದಾಗ ಬರ್ದವ್ರಿಗೆ ಸರಿಯಾಗಿ ಶಿಕ್ಷೆ ಆಗಿದೆ ಬಿಡು, ಅನ್ಭವಿಸ್ಲಿ. ಅವ್ರು ಸರಿಯಾಗಿ ಒದ್ದಾಡೋದನ್ನ ನನ್ ಕಣ್ಣಾರೆ ನೋಡ್ಬೇಕು. ಆಗಿದ್ದಾಗ್ಲಿ ಅಪ್ಪನ ಹತ್ರ ಎಲ್ಲ ವಿಷಯ ಹೇಳ್ಬಿಡ್ತೀನಿ. ಆಮೇಲೆ ಆ ಟ್ರಿಪ್ ವಿಷಯ ನೆನ್ಪಿದೆಯಲ್ಲ, ಮರಿಬೇಡ. ಸರಿ ಕಣೆ, ನಂಗೆ ಓದ್ಕೊಬೇಕು. ನಾಳೆ ಸಿಗ್ತೀನಿ, ಆಯ್ತಾ? ಬಾಯ್. ಕೇಶವ, ಯಾಕೋ ಏನೋ ಸರಿಗಿಲ್ಲ ಅನ್ಸ್ತದೆ ಕಣೋ. ವಲ್ಲಭ ಈ ತರ ಸುಮ್ಮನೆ ಹೋಗೋವನೇ ಅಲ್ಲ, ಆದ್ರೆ ಇವತ್ತು ಏನು ಮಾತಾಡ್ದೆ ಒಳಗಡೆ ಹೋದ್ನಲ್ಲ. ಹೌದಣ್ಣ, ಯಾವಾಗ್ಲೂ ಸೇರಿಗೆ ಸವಾ ಸೇರ್ತಾರ ಮಾತಿಗೆ ಮಾತು ವಾಪಸ್ ಕೊಡ್ತಿದ್ದ. ಇವತ್ತು ಅವಳು ಮಾತಿಗೆ ಏನು ಉತ್ತರ ಕೊಡದಲ್ಲೇ ಹೋಗ್ತಿದ್ದಾನೆ ಅಂದ್ರೆ ಏನೋ ಆಗಿದೆ. ಅವನಾಗ ಹೇಳ್ತಾನೆ ಅನ್ಸತ್ತೆ. ಅಲ್ಲಿವರೆಗೂ ಕಾಯೋಣ, ನಾವೇನು ಕೇಳದ್ ಬೇಡ. ಬಲ್ಲವಾ, ತಗೋಕಂದ, ಡಬ್ಬಿ ರೆಡಿ ಆಯ್ತು. ಅಲ್ಲವಾ, ಚೆನ್ನಾಗಿ ಓದ್ತಾ ಇದೆಯೇನೋ ಅಥವಾ ನನ್ನ ಸಮಾಧಾನಕ್ಕೆ ಓದೋ ಥರ ನಾಟಕ ಆಡ್ತಾ ಇದೆಯಾ? ಹಾಗೇನಿಲ್ಲಪ್ಪ, ಚೆನ್ನಾಗಿ ಓದ್ಕೋತಾ ಇದ್ದೀನಿ. ಇವತ್ತು ನಿನಗೆ ನಾನು ತಲೆ ತಿಂತಾ ಇದ್ದೀನಿ ಅಂತ ಅನ್ಸಿದ್ರು ನಾಳೆ ನಿಂಗೊಂದು ಸ್ಥಾನ ಮಾನ ಗೌರವ ಎಲ್ಲ ಸಿಕ್ತಾಗ ನಾನು ಹೇಳಿದ್ ಸರಿ ಅನ್ಸುತ್ತೆ. ಗಿರಿಜಾ, ಊರಿಡೀ ಹೇಳ್ಕೊಂಬಂದಿದ್ದೀನಿ ಕಲೆಕ್ಟರ್ ಆಗ್ತಾನೆ ನನ್ನ ಮಗ ಅಂತ. ಅವನಿಗೂ ಸರಿಯಾಗಿ ಹೇಳು, ಚೆನ್ನಾಗಿ ಓದಬೇಕು. ಈ ಎಕ್ಸಾಮ್ ಒಂದು ಚೆನ್ನಾಗಿ ಬರೆದ್ರೆ ಮುಂದೆ ಎಲ್ಲ ಸುಲಭ ಆಗತ್ತೆ. ನೀವೇನು ಚಿಂತೆ ಮಾಡ್ಬೇಡ್ರಿ, ನಮ್ ವಲ್ಲಭ ಚೆನ್ನಾಗಿ ಓದ್ತಾನೆ. ಡಬ್ಬಿಲಿ ಏನ್ ಹಾಕಿದ್ಯಾ? ಇಡ್ಲಿ ರೀ. ಎಷ್ಟು ಹಾಕಿದ್ಯಾ? 4 ಹಾಕಿದ್ದೀನಿ. ಬರೀ 4? ಗಿರಿಜಾ, ಆಗತ್ತೆ ಇವನಿಗೆ. ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, 2 ಎಕ್ಸಾಮ್ ಇರುತ್ತೆ. ಇಟ್ಕೊಳಕ್ ಶಕ್ತಿ ಬೇಡವಾ? ಕಲ್ಲ 6 ಇಡ್ಲಿ ಹಾಕಿ ಕಳಿಸು. ಹೋಗು, ಏನ್ ನೋಡ್ತಾ ಇದೆಯಾ? ಬೇಗ ಹಾಕೊಂಬ. ಸರಿ ರೀ. ಚೆನ್ನಾಗಿ ಓದ್ಕೊಳ್ಳೋ, ನಾನು ಅಂಗಡಿಗೆ ಹೋಗಿ ಬರ್ತೀನಿ. ಸಾರಿ ಅಪ್ಪ, ನೀವು ನಾನು ಚೆನ್ನಾಗಿ ಓದ್ಲಿ ಅಂತ ಇಷ್ಟೆಲ್ಲ ಕನ್ಸ್ಕೊಟ್ಟಿದ್ದೀರ. ಆದ್ರೆ ನಾನು ಮಾಡ್ದಿರೋ ಒಂದ್ ಕಡೆ ಇಟ್ಕೊಂಡ್ ತಿನ್ನು ಅಮ್ಮ. ಅಮ್ಮ, ಇಷ್ಟ ತಿನ್ಸಿದ್ರೆ ಎಲ್ಲ ಮರ್ತೋಗಿ ನನ್ ನಿದ್ದೆ ಬರುತ್ತೆ. ಯಾರೇ ಹೇಳಿದ್ ನಿಂಗೆ? ಖಾಲಿ ಹೋಟೆಲ್ ಹಾಗೆ ಹೋದ್ರೆ ಎಕ್ಸಾಮ್ ಟೈಮಲ್ಲಿ ಓದಿದ್ದು ನೆನ್ಪಿಗೆ ಬರಲ್ಲ. ತಗೋ, ತಿನ್ನು ತಿನ್ನು, ಚೂರ್ ತಿನ್ನು. ಅಯ್ಯೋ, ನೀ ಕುಡಿ ಮಗಳ, ನೀ ಕುಡಿ.
ನಿನಗೆ ಬುದ್ಧಿಗಿರಿ ಇದೆಯಾ? ಓಡಾಡ್ಸ್ಕೊಂಡು ತಿನ್ನಿಸ್ತಾರಾ? ಕೂರ್ಸಿ ತಿನ್ನಿಸ್ಬೇಕು ತಾನೆ? ಅಪ್ಪ ಅಮ್ಮನ್ ಯಾಕಪ್ಪ ಬೈತಿದ್ದೀರಾ? ಅವರು ಕೂತ್ಕೋ ತಿನ್ನಿಸ್ತೀನಿ ಅಂತ ಹೇಳಿದ್ರು. ಆದ್ರೆ ಎಕ್ಸಾಮ್ ಟೆನ್ಷನ್ಗೆ ನಾನೇ ಆಚೆ ಆಚೆ ಓಡಾಡ್ತಾ ಇದ್ದೆ. ಎಕ್ಸಾಮ್ಗೆ ಚೆನ್ನಾಗಿ ಓದ್ಕೊಂಡಿದ್ಯಾ ತಾನೆ? ಹಾ ಅಪ್ಪ, ಫುಲ್ ಪ್ರಿಪೇರ್ ಆಗಿದ್ದೀನಿ. ನೋಡ್ತಾ ಇರಿ, ಈ ಸಲ ಕಾಲೇಜ್ ಟಾಪರ್ ನಾನೇ. ಇಡೀ ಟೆಕ್ಸ್ಟ್ ಬುಕ್ ನ ನೀಟಾಗಿ ಓದ್ಬಿಟ್ಟಿದೀನಿ. ತಗೊಳ್ಳಿ, ಇಲ್ಲಿ ಯಾವ ಚಾಪ್ಟರ್ ಅಲ್ಲಿ ಏನ್ ಬೇಕಾದ್ರೂ ಕೇಳಿ, ಎಲ್ಲ ಪಟ ಪಟ ಅಂತ ಹೇಳ್ತೀನಿ. ಹೋಗ್ಲಿ ಬಿಡು ಮಗಳೇ, ಟೆಸ್ಟ್ ಮಾಡಕ್ ಹೋದ್ರೆ ನಿನಗ್ ಮಾಡೋ ಅವಮಾನ. ತಗೋ ತಗೋ ತಗೋ. ಏ ಬೇಡ ಬೇಡ ಅಪ್ಪ, ನೀವು ಕೇಳ್ಬೇಕು. ನಾನ್ ಯಾವ ರೇಂಜ್ ಪ್ರಿಪೇರ್ ಆಗಿದ್ದೀನಿ ಅಂತ ನಿಮಗೆ ಗೊತ್ತಾಗ್ಬೇಕು. ಕೇಳಿ ಅಪ್ಪ. ವಾಟ್ ಈಸ್ ಹೇಳಿ ಅಪ್ಪ. ವಾಟ್ ಈಸ್ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್? ಯಾಕೇನಾಗ್ತಿದ್ಯಾ? ನಾನೇನಾದ್ರು ತಪ್ಪು ಕೇಳದ್ನಾ? ನೀವೇನು ತಪ್ಪು ಕೇಳಿಲ್ಲ ರೀ. ಆದ್ರೆ ಮುಂದಕ್ಕೆ ಯಾವತ್ತೋ ಹೇಳ್ಬೇಕಾಗಿರೋದ್ನ ಈಗ ಅಮ್ಮ ಕೇಳ್ತಾ ಇದ್ದೀರಾ ಅಷ್ಟೇ. ಅಂದ್ರೆ ಅಂದ್ರೆ ನಾಳೆ ಅಮ್ಮುಗೆ ಮದ್ವೆ ಆಗಿ ಅವಳಗ್ ಮಗು ಹುಟ್ಟತ್ತಲ್ಲ, ಆಗ ಆ ಮಗು ಬಂದು ತಾತ ತಾತ ನಂಗೆ ಏನಾದ್ರೂ ರೈಮ್ಸ್ ಹೇಳ್ಕೊಡು ಅಂತ ಅಂದ್ರೆ ನೀವು ಅವಾಗ ಹೇಳ್ಕೊಡ್ಬೇಕಲ್ಲ. ಅದನ್ನ ಕೇಳ್ತಾ ನೋಡಪ್ಪ, ನಾನು ಎಕ್ಸಾಮ್ ಬರೆಯೋ ಟೆನ್ಷನ್ ಅಲ್ಲಿ ಇದ್ರೆ ಈ ಅಮ್ಮ ಮದ್ವೆ ಮಕ್ಳು ಅಂತ ಏನೆಲ್ಲ ಮಾತಾಡ್ತಿದ್ದಾರೆ. ಹೌದಲ್ಲ ಮಗಳ, ಇರು, ನೀನ್ ಹೋದ್ಮೇಲೆ ಅಮ್ಮನ್ ಸರಿಯಾಗಿ ವಿಚಾರಿಸ್ಕೊಂತೀನಿ. ಸರಿಯಪ್ಪ, ನಂಗೆ ಲೇಟ್ ಆಗ್ತಿದೆ, ನಾನು ಬೇಗ ಹೊರಡ್ಬೇಕು. ಓಕೆಪ್ಪ, ನಂಗೆ ಆಲ್ ದಿ ಬೆಸ್ಟ್ ಹೇಳಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬೈ ಅಮ್ಮ, ಐ ಲವ್ ಯು. ಅಯ್ಯೋ ಅಮ್ಮು ಅಮ್ಮು, ನಾಲ್ಕೆ ತುತ್ತು ತಿನ್ನಿರೋದು, ಇನ್ ಸ್ವಲ್ಪ ತಿನ್ಕೊಂಡು ಹೋಗು. ಬೇಡ ಅಮ್ಮ, ನಂಗೆ ಲೇಟ್ ಆಗ್ತದೆ. ನೋಡ್ಬೇಕಲ್ಲ ನಮ್ಮ ಅಮ್ಮಗೆ ಎಷ್ಟು ಪ್ರಾಮಾಣಿಕತೆ ಇದೆ ಅಂತ. ಇಷ್ಟು ಒಳ್ಳೆ ಮಗುಗೆ ಒಳ್ಳೆ ಗಂಡೆ ಸಿಗ್ಬೇಕು. ಯೋಚನೆ ಮಾಡ್ಬೇಡಿ, ನಮ್ಮ ಅಮ್ಮುಗೆ ಒಳ್ಳೆ ಹುಡುಗನೇ ಸಿಗ್ತಾನೆ.